ರಾಷ್ಟ್ರೀಯ ಕಾರ್ಯಕಾರಿಣಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಸುಮಾರು 12,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದೃಷ್ಟ ಪ್ರತಿ ಲೋಕಸಭೆ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ. ನಮಗೆಲ್ಲ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಒಂದು ಸಂದೇಶವನ್ನ ಇಲ್ಲಿಂದ ನಾವೆಲ್ಲ ತಗೊಂಡೋಗ್ತಾ ಇದ್ರಿ. ನಾವು ಈಗಲಿಂದಾನೇ ಚುನಾವಣೆ ಯಾವತ್ತನ ಡಿಕ್ಲೇರ್ ಮಾಡಲಿ, ಚುನಾವಣೆ ನಾಮಿನೇಷನ್ ಯಾವತ್ತಿಂದನೂ ಆಗಲಿ, ಆದರೆ ಇಲ್ಲಿಂದ ಹೊರಟ ತಕ್ಷಣನೇ ನಾವೆಲ್ಲರೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು, ವಿಶೇಷವಾಗಿ ಕರ್ನಾಟಕದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿರೋ ದೃಷ್ಟಿಯಿಂದ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು, ಈ ಗುರಿಯೊಂದಿಗೆ ಇಲ್ಲಿಂದ ನಾವು ತೆರಳ್ತಾ ಇದ್ದೇವೆ. ಸರ್, ಈಗ ನಿನ್ನೆ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನ ಸಿದ್ದರಾಮಯ್ಯನವರು ಟೀಕಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅನುದಾನವನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಅಂತ. ಈ ರೀತಿಯಾಗಿ ಹಿಂದೆ ಯಾವತ್ತಾದ್ರೂ ನಡೆದಿತ್ತಾ ಅಂತ ಅಂದ್ರೆ ಬಜೆಟ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತದ್ದು? ನಾರ್ಮಲಿ ಎಲ್ಲಾ ರಾಜ್ಯಗಳನ್ನು ಕೂಡ ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನವನ್ನ ತರುವಂತ ದೃಷ್ಟಿಯಿಂದ ನಾವು ಇಲ್ಲಿ ಕರ್ನಾಟಕದಲ್ಲಿ ನಾನು ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಾನು ಗೃಹ ಸಚಿವನಾಗಿದ್ದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಯಡಿಯೂರಪ್ಪನವರು ಕೂಡ ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇರಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಓಲೈಸಿ ಅವರಿಗೆ ಹೆಚ್ಚು ಅನುದಾನಗಳನ್ನ ನಾವು ತರ್ತಾ ಇದ್ದೀವಿ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಇಡೀ ದೇಶದಲ್ಲಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಇಡೀ ದೇಶದಲ್ಲಿ ಹೈಯೆಸ್ಟ್ ಹಣವನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ತಗೊಂಬಂದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ರೋಚ್ ಹಂಗಿತ್ತು, ನಮ್ಮ ಸಂಬಂಧಗಳು ಹಂಗಿತ್ತು. ನಾವು ತಪ್ಪು ಮಾಡೋದ್ರಿಂದ ನನ್ನ ವೈಯಕ್ತಿಕವಾಗಿ ನಾನೇನೋ ದೊಡ್ಡ ಮನುಷ್ಯ, ನಾನೇನೋ ಬಹಳ ಕಲ್ತಿರೋನು, ನನ್ನ ತರ ಯಾರು ಈ ಪ್ರಪಂಚದಲ್ಲೇ ಇಲ್ಲ ಅಂತ ತಿಳ್ಕೊಂಡು ಅಹಂಕಾರದಿಂದ ನೀವು ಕೇಂದ್ರ ಸರ್ಕಾರವನ್ನ ಎದುರಾಕೊಂಡ್ರೆ ರಾಜ್ಯದ ಜನತೆಗೆ ಅನ್ಯಾಯ ಆಗೋದು. ಸಿದ್ದರಾಮಯ್ಯನಿಗೇನು ಅನ್ಯಾಯ ಆಗಲ್ಲ ಇದರಿಂದ. ಸಿದ್ದರಾಮಯ್ಯ ದ್ವೇಷ ರಾಜಕಾರಣ ಮಾಡ್ತಾರೆ ಅಷ್ಟೇ, ದ್ವೇಷ ತೀರ್ಸ್ಕೊಂತಾರೆ ಕೇಂದ್ರದ ಮೇಲೆ. ಆದ್ರೆ ಅನ್ಯಾಯ ಆಗೋದು ಯಾರಿಗೆ? ರಾಜ್ಯದ 7 ಕೋಟಿ ಜನಕ್ಕೆ ಅನ್ಯಾಯ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ಮೋಸ ಮಾಡಿರೋದು 7 ಕೋಟಿ ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಾತಾಡ್ಬೇಕಾದ್ರೆ ಇವರು ಪಾರ್ಲಿಮೆಂಟ್ ಮೆಂಬರ್ ಇದಾರಲ್ಲ, 44 ಜನನೋ ಏನೋ ಇದ್ದಾರೆ, ಅಪೋಸಿಷನ್ ಇಲ್ಲ ಇವ್ರಿಗೆ. ನಮ್ಮವರೇ ಕರ್ನಾಟಕದವರೇ ರಾಷ್ಟ್ರೀಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಒಂದು ದಿನ ಎದ್ದು 365 ದಿನದಲ್ಲಿ ಒಂದು ದಿನ ಪಾರ್ಲಿಮೆಂಟ್ ನಡೆಯುವ ಸಂದರ್ಭ, ಒಂದು ದಿನ ಎದ್ದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನೀವು ಉತ್ತರ ಪ್ರದೇಶ ಜಾಸ್ತಿ ಕೊಟ್ಟಿದ್ದೀರಾ, ಬಿಹಾರಕ್ಕೆ ಜಾಸ್ತಿ ಕೊಟ್ಟಿದ್ದೀರಾ, ಗುಜರಾತ್ಗೆ ಜಾಸ್ತಿ ಕೊಟ್ಟಿದ್ದೀರಾ, ಕರ್ನಾಟಕ ಹೇಳಿದಾರ ಖರ್ಗೆ ಅವರು? ಅವರೇ ಹೇಳಿಲ್ಲ ಅಂದ್ರೆ ಇವರೇ ಯಾಕೆ ಹೇಳ್ತಾರೆ? ಇವ್ರು ಹೇಳೋದ್ರಲ್ಲೇ ಅರ್ಥ. ಎಲ್ಲಿ ಹೇಳಬೇಕೋ, ಯಾರು ಹೇಳಬೇಕೋ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತವ್ರೆ. ಇವ್ರು ಇಲ್ಲಿ ಕೇಳಿದ್ರೆ ಅದಕ್ಕೆ ಅರ್ಥನೇ ಬರಲ್ಲ. ಅದರಿಂದ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರ ಈ ಬಜೆಟ್ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವನ್ನ ಪದೇ ಪದೇ ಟೀಕೆ ಮಾಡೋ ಮುಖಾಂತರ ಕರ್ನಾಟಕ ಜನತೆಗೆ ದ್ರೋಹ ಬಗ್ಗಿದ್ದಾರೆ. ಮತ್ತು ಎಲ್ಲ ಇದೊಂದು ಪಾಪರ್ ಸರ್ಕಾರದ ಬಜೆಟ್. DK ಶಿವಕುಮಾರ್ ಹೇಳಿದ್ದಾರೆ, ಇನ್ನು 2 ವರ್ಷ ಯಾರು ಒಂದು ಪೈಸಾ ಅಭಿವೃದ್ಧಿ ಕೇಳಬೇಡ್ರಿ ಅಂತ ಹೇಳಿದ್ದಾರೆ. ಬಹಳಷ್ಟು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇನ್ನು ಯಾರು ಒಂದು ನಯ ಪೈಸೆ ಕೇಳಬೇಡಿ ಅಂತ ಹೇಳಿದ್ದಾರೆ. ಆಮೇಲೆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಹಣ ಕೊಟ್ಟಿದ್ರಿ, 5,000ದಿಂದ 60,000ವರೆಗೂ ಕೊಡ್ತಾ ಇದ್ರಿ. ಈಗ ಅದನ್ನೆಲ್ಲ 80% ಡಿಸ್ಕೌಂಟ್ ಮಾಡಿದ್ದಾರೆ. 5,000 ಕೊಡೋ ಕಡೆ 1,000 ಕೊಡ್ತಾ ಇದ್ದಾರೆ, 60,000 ಕೊಡೋ ಕಡೆ 13,000 ಕೊಡ್ತಾ ಇದ್ದಾರೆ. ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕತ್ರಿ ಹಾಕಿದಿರ. ಸರಿ ನೀರಾವರಿಯಲ್ಲಿ 14% ಕತ್ರಿ ಹಾಕಿದಿರ. RDPR ಅಲ್ಲಿ 13% ಕತ್ರಿ ಹಾಕಿದಿರ. RDPR ಯಾರಿಗೆ ಸೇರುತ್ತದೆ? ಹಳ್ಳಿಗಳಿಗೆ. ಹಳ್ಳಿಯಲ್ಲಿ ವಾಸ ಮಾಡೋರು ಯಾರು? ರೈತರು, ಕೂಲಿ ಕಾರ್ಮಿಕರು. ಅವ್ರಿಗೂ ಕತ್ರಿ ಹಾಕಿದಿರ. ದುಡ್ಡೆಲ್ಲಿಂದ ಐತೆ? ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾರು 1,05,000ಕ್ಕೆ ನಮ್ಮ ಸಾಲವನ್ನ ಏರಿಸಿದಂತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇಲ್ಲ. ಆ 1,05,000ಕ್ಕೆ ನಮ್ಮ ಸಾಲವನ್ನ ತೆಗೆದುಕೊಂಡು ಹೋಗಿ ನಮ್ಮೆಲ್ಲರ ತಲೆ ಮೇಲೆ ಸುಮಾರು 40-45,000 ಸಾಲಗಳನ್ನ ಹಾಕದಂತ ಸಿದ್ದರಾಮಯ್ಯನವ್ರಿಗೆ ನಿಜಕ್ಕೂ ಅವಾರ್ಡ್ ಅನ್ನ ಕೊಡ್ಬೇಕು, ಒಂದು ಒಳ್ಳೆ ಅವಾರ್ಡ್ ಅನ್ನ ಕೊಡ್ಬೇಕು. ಅಷ್ಟು ಬಿಟ್ರೆ
ಈ ಬಡ್ಜೆಟ್ ಅಲ್ಲಿ ಏನು ಉಪ್ಪು ಖಾರ ಹುಳಿ ಏನು ಇಲ್ಲ, ಯಾವುದು ಅಭಿವೃದ್ಧಿಗೆ ಒಂದು ನಿನ್ನೆ ಬೆಂಗಳೂರು ವಿಚಾರವಾಗಲೂ ಸಹಿತ ದೊಡ್ಡ ಚರ್ಚೆ ಆಗ್ತಿದೆ. ಯಾಕಂದ್ರೆ ಅತಿ ಹೆಚ್ಚು ಅಮೌಂಟ್ ಬರುವಂತದ್ದು ಬೆಂಗಳೂರಿಂದ, ಅಂದ್ರೆ ತೆರಿಗೆ ರೂಪದಲ್ಲಿ. ಅಂತಹ ಬೆಂಗಳೂರಿಗೂ ಸಹಿತ ಸಮರ್ಪಕವಾಗಿ ಹಣವನ್ನು ನಿಯೋಜನೆ ಮಾಡಿಲ್ಲ ಅಂತ ಇವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಾರಲ್ಲ. ಬೆಂಗಳೂರು 65% ತೆರಿಗೆ ಬರ್ತದೆ ರಾಜ್ಯದಲ್ಲಿ. ಹುಬ್ಳಿಯಿಂದ ತೆರಿಗೆ ಬರ್ತದೆ, ಗುಲ್ಬರ್ಗಾಯಿಂದ ತೆರಿಗೆ ಬರ್ತದೆ, ಮೈಸೂರಿಂದ ತೆರಿಗೆ ಬರ್ತದೆ. ಏನ್ ಕೊಟ್ಟಿದ್ದಾರೆ ಬೆಂಗಳೂರಿಗೆ? ಏನೂ ಇಲ್ಲ. ಕಳೆದ ಬಾರಿ ಬೊಮ್ಮಾಯಿ ಅವರಿಟ್ಟಂತ ಬಡ್ಜೆಟ್ ಏನಿತ್ತು ಅದರಲ್ಲೇ ಉಳಿಸ್ಬಿಟ್ಟು ಈ ಸರಿ ಅದನ್ನ ತೋರಿಸ್ತಾ ಇದ್ದಾರೆ. ಸುರಂಗ ಮಾರ್ಗ ಅಂದಿದ್ದಾರೆ, 1 ನಯ ಪೈಸೆ ಇಟ್ಟಿದಾರ? 1 ನಯ ಪೈಸೆ ಇಟ್ಟಿಲ್ಲ. ಮೆಟ್ರೋ ಹೇಳ್ತಾರೆ, ಮೆಟ್ರೋ ಕೇಂದ್ರ ಸರ್ಕಾರ ಕೊಟ್ಟಿರೋದು. ಅನಂತಕುಮಾರ್ ಅವರು ಹಿಂದೆ ವಾಜಪೇಯಿ ಅವರು ಇದ್ದಾಗ ನಮ್ಗೆ ಮೆಟ್ರೋ ಕೊಟ್ಟಿದ್ದು. ದೇಶದಲ್ಲಿ ಡೆಲ್ಲಿ ಬಿಟ್ರೆ ಬೆಂಗಳೂರಿಗೆ ಕೊಟ್ಟಿದ್ದು. ಅದನ್ನ ನೆನಪು ಮಾಡ್ಕೊಳ್ಳೋದೇ ಇಲ್ಲ ಇವರು. ವಾಜಪೇಯಿ ಕೊಟ್ಟರು ಇದನ್ನ ಅಂತ ಹೇಳೋದೇ ಇಲ್ಲ ಅದನ್ನ. ಮತ್ತೆ ಈ ಜಲ್ ಜೀವನ್ ಯಾರ್ದು? ಕೇಂದ್ರ ಸರ್ಕಾರದ್ದು. ನಮ್ಮದು ಅಂತ ಹೇಳ್ತಾರೆ ಇವರು. ಹಂಗೆ ಇವರ ಎಲ್ಲ ಬಡ್ಜೆಟ್ ಅಲ್ಲಿ ಮತ್ತು ಗವರ್ನರ್ ಸ್ಪೀಚ್ ಅಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮದು ಅಂತ ಹೇಳ್ಕೊಂಡು ಮೀಸೆ ತಿರುವಕ್ಕೆ ಹೊರಟಿದ್ದಾರೆ. ಅದರಿಂದ ಸಿದ್ದರಾಮಯ್ಯನವ್ರು ಏನ್ ಬಡ್ಜೆಟ್, ನಾವಂತೂ ತಿಳ್ಕೊಂಡಿರೋ ಸಿದ್ದರಾಮಯ್ಯ ಇಷ್ಟು ಕೆಟ್ಟ ಬಡ್ಜೆಟ್ ಅನ್ನು ಕೊಡ್ತಾರೆ ಅಂತ ತಿಳ್ಕೊಂಡಿಲ್ಲ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಕೆಟ್ಟ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸರಿ, ಉಪೇಂದ್ರ ರೆಡ್ಡಿ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.